ಬಿಹಾರದಲ್ಲಿ ನಾಯಕತ್ವ ಬದಲಾವಣೆಯಾಗಿದೆ, ತುಂಬ ಸುಸೂತ್ರವಾಗಿ ಆಗಿದೆ. JDU ಮುಖ್ಯಮಂತ್ರಿ ಇದ್ದರು, JDUನ ಇನ್ನೊಬ್ಬ ಶಾಸಕರಿಗೆ ಮುಖ್ಯಮಂತ್ರಿ ಮಾಡಿದ್ದಲ್ಲ, BJPಗೆ ಅಧಿಕಾರ ಬಿಟ್ಟು ಕೊಟ್ಟರು. ನಿತೀಶ್ ಕುಮಾರ್ ಜಾಗಕ್ಕೆ ಈಗ BJPಯ ಸಾಮ್ರಾಟ್ ಚೌಧರಿ ಬಂದಿದ್ದಾರೆ. ಸಾಮ್ರಾಟ್ ಚೌಧರಿ ಹೊಸ ಮುಖ್ಯಮಂತ್ರಿ, BJPಯ ಮೊಟ್ಟ ಮೊದಲ ಮುಖ್ಯಮಂತ್ರಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಸಾಮ್ರಾಟ್ ಚೌಧರಿ ಆಯ್ಕೆ. ಪ್ರಶಾಂತ್, RJDಯಿಂದ ರಾಜಕೀಯ ಶುರು ಮಾಡಿ JDUಗೆ ಬಂದು 10 ವರ್ಷ ಕೂಡ ಆಗಿಲ್ಲ ಇನ್ನು BJPಗೆ ಬಂದು, ಆಗಲೇ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿನೂ ಆದರು. ಅದೇ ನೋಡಿ, 95ರಿಂದ ಬಹುತೇಕ ಏನು BJP ಲಾಲೂ ಪ್ರಸಾದ್ ಯಾದವ್ರನ್ನ ಲಾಲೂ ಪ್ರಸಾದ್ ಯಾದವ್ ಜೊತೆ ಟೇಕ್ ಆನ್ ಶುರುವಾಗಿದ್ದೆ ಆವಾಗ. 90ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಹೋದಾಗ ಲಾಲೂ ಪ್ರಸಾದ್ ಯಾದವ್ ಅದನ್ನು ತಡೆದ್ರು. ಹೌದು, ಅವರು ತಡೆದಿದ್ದು ಇಲ್ಲ ಮುಸ್ಲಿಂ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋ ಕಾರಣ. ಅದಾದಮೇಲೆಯೇ ಲಾಲೂ ವರ್ಸಸ್ BJPಯ ಫೈಟ್ ಇದ್ದೇ ಇತ್ತು. ಆದರೆ BJPಗೆ 90ರಿಂದ ಹಿಡಿದು ಈಗಿನವರೆಗೂ ಸಮಸ್ಯೆ ಇದ್ದದ್ದೇನು, BJPಯ ಲೀಡರ್ಶಿಪ್ ಅಗಡ ಇತ್ತು. ನಿತೀಶ್ ಕುಮಾರ್ ಮತ್ತು BJPಯ ಮೈತ್ರಿ ಆಗಿದ್ದ ಹೆಂಗೆ, ನಿತೀಶ್ ಕುಮಾರ್ ಅತಿ ಹಿಂದುಳಿದ ವರ್ಗ, ಅತಿ ದಲಿತ, ಸ್ವಲ್ಪ ಮುಸ್ಲಿಂ ವೋಟ್ಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ರು. BJP ದೊಡ್ಡ ಮಟ್ಟದಲ್ಲಿ ಫಾರ್ವರ್ಡ್ ವೋಟ್ ಅಂತ ತೆಗೆದುಕೊಳ್ತಾ ಇತ್ತು. ಲೀಡರ್ಶಿಪ್ ಪಿಚಡ ಇರಲಿಲ್ಲ, ವೋಟ್ ಪಿಚಡ ಬರ್ತಿತ್ತು. ಹಿಂದುಳಿದ ವರ್ಗ, ಅಯೋಧ್ಯೆಯ ಹಿಂದುತ್ವದ ಕಾರಣದಿಂದಾಗಿ ಪಿಚಡ ವೋಟು ಕೂಡ BJPಗೆ ಬರ್ತಾ ಇತ್ತು. ಯಾದವರನ್ನ ಯಾರು ಪೊಲಿಟಿಕಲಿ ಟೇಕ್ ಆನ್ ಮಾಡ್ತಿದ್ರು ಅವರು BJP ಜೊತೆಗೆ ಬರ್ತಾ ಇದ್ರು. ಕರೆಕ್ಟ್. ಆದರೆ BJPಯ ನೇತೃತ್ವ ಇದ್ದದ್ದು ಸುಶೀಲ್ ಮೋದಿ. ಅಂದರೆ ಅವರು ಸಮುದಾಯದ ವೋಟ್ಗಳೇ ಅಲ್ಲಿರಲಿಲ್ಲ, ಬಹಳ ಸಣ್ಣ ಸಮುದಾಯ, ಬ್ಯಾಕ್ವರ್ಡ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ರು, ಆದರೆ ರ್ಯಾಲಿಯಿಂಗ್ ಪಾಯಿಂಟ್ ಇರಲಿಲ್ಲ. ಅದಾದಮೇಲೆ ಗಿರಿರಾಜ್ ಸಿಂಗ್, ಭೂಮಿಹಾರಿಗೂ ಹಿಂದುಳಿದ ವರ್ಗಕ್ಕೂ ದಲಿತರಿಗೂ ಅಲ್ಲೊಂದು ಫೈಟ್ ನಾವು ನೋಡಿದ್ದೀವಿ. ಅರಾ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಸೋಷಿಯಲ್ ಡಿವೈಡ್ ನಾವು ಬಿಹಾರದಲ್ಲಿ ನೋಡ್ತೀವಿ. ರಮಾನಂದ್ ರಾಯ್ ಥರದ ಒಂದು ಯಾದವ ನೇತೃತ್ವ ಇದ್ದರು, ಅದು ಲಾಲೂ ಪ್ರಸಾದ್ ಯಾದವ್ಗೆ ಕಂಪೇರೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಿರುವಾಗ BJPಗೆ ಹೊಸದಾಗಿ ಸಿಕ್ಕಿದ್ದು ಸಾಮ್ರಾಟ್ ಚೌಧರಿ. ಪೊಲಿಟಿಕಲ್ ಒಂದು ಫ್ಯಾಮಿಲಿಯಿಂದ ಬರ್ತಾರೆ. ಅವ್ರ ತಂದೆ ಶಕುನಿ ಚೌಧರಿ ಲಾಲೂ ಪ್ರಸಾದ್ ಯಾದವ್ ಜೊತೆಗಿದ್ದವರು. ಓಕೆ. ಅವರ ತಾಯಿ ಪಾರ್ವತಿ ಕೂಡ ಒಂದ್ಸಲ ತಾರಾಪುರ MLA ಆಗಿದ್ರು. ತಂದೆ 6 ಬಾರಿ 7 ಬಾರಿ MLA ಆಗಿದ್ರು ಅವರು, ಶಕುನಿ ಚೌಧರಿ. ಲಾಲೂ ಪ್ರಸಾದ್ ಯಾದವ್ರ ಥಿಂಕ್ ಟ್ಯಾಂಕ್ನಲ್ಲಿ ಶಕುನಿ ಚೌಧರಿ ಕೂಡ ಇದ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಈಗ ರಾಬ್ಡಿ ಸಂಪುಟದಲ್ಲಿ ಮಗನನ್ನ ಮಂತ್ರಿಯನ್ನಾಗಿ ಮಾಡಿದರು. ಅದಾದ್ಮೇಲೆ ಬಿಟ್ಟು JDUಗೆ ಬಂದರು, JDUದನ್ನು ಬಿಟ್ಟು BJPಗೆ ಬಂದರು. BJPಗೂ ಕೂಡ ಈ ರೀತಿಯ ಒಂದು ನಾಯಕತ್ವ ಹಿಂದುಳಿದ ವರ್ಗದ ಯಾಕೆ ಬೇಕಿತ್ತು ಅಂದರೆ, ನಾನು ಕರ್ನಾಟಕದ ಜೊತೆ ಬಿಹಾರನ ಕಂಪೇರ್ ಮಾಡೋದಾದರೆ ಅಜಿತ್, ಕರ್ನಾಟಕದಲ್ಲಿ ಈಗ ಹಿಂದುಳಿದ ವರ್ಗಗಳು ಅಂತ ಗುರುತಿಸ್ಕೊಂಡವು ಯಾವ್ಯಾವು, ಪೊಲಿಟಿಕಲಿ ಆಕ್ಟಿವ್ ಕುರುಬ ಸಮುದಾಯ. ಸಿದ್ದರಾಮಯ್ಯನವ್ರಿಗೆ ಅದು ನಾಯಕತ್ವ ಇದ್ದಿದ್ದರಿಂದ ಕುರುಬ ಸಮುದಾಯದ 8%, 9% ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಲಾಭ ತಂತು. ಅದು ಬಿಟ್ಟರೆ ಇರೋದು ಈಡಿಗ ಸಮುದಾಯ. ಬಂಗಾರಪ್ಪನವರು ಈಡಿಗ ಸಮುದಾಯದಿಂದ ಬಂದು ಮುಖ್ಯಮಂತ್ರಿ ಆದರು. ಕಾರವಾರ, ಶಿವಮೊಗ್ಗ, ಉಡುಪಿ, ಮಂಗಳೂರು ಈ ಜಿಲ್ಲೆಗಳಲ್ಲಿ ಈಡಿಗ ಸಮುದಾಯದ ಸೈಜಬಲ್ ವೋಟ್ಸ್ಗಳಿವೆ. ಸ್ವಲ್ಪ ಮಟ್ಟಿಗೆ ಕಲಬುರಗಿ ಕಡೆಗೂ ಇದೆ. ಅದಾದ ಮೇಲೆ ಅಂದರೆ ಈ ರೀತಿಯ ಈಗ ಕುರುಬ, ಈಡಿಗ, ಮಡಿವಾಳ ಈ ರೀತಿಯ ನಿಮಗೆ ನೇಕಾರ ಸಮುದಾಯಗಳು ಬರ್ತಾವೆ ಕರ್ನಾಟಕದಲ್ಲಿ. ಅದೇ ರೀತಿ ಬಿಹಾರದಲ್ಲಿ ಹಿಂದುಳಿದ ವರ್ಗ ಅಂದ ತಕ್ಷಣ ಮಂಡಲ್ ಚಳುವಳಿಯ ಲಾಭ ದೊರಕಿದ್ದು ಯಾದವರಿಗೆ. 15-16% ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಲ್ಲಿ. ಅದಾದ ಮೇಲೆ ಹಿಂದುಳಿದ ಸಮುದಾಯ ಇರೋದು ಕೊಯ್ರಿ ಕುಶ್ವಾ. ಓಕೆ. ಅದನ್ನು ಸ್ವಲ್ಪ ಎಳೆಯೋದಾದರೆ ನಿತೀಶ್ ಕುಮಾರ್ಗೆ ಯಾಕೆ ಈ ನಾಯಕತ್ವ ದೊರಕಿತು ಅಂದರೆ, ಕೊಯ್ರಿ ಕುಶ್ವಾ, ಕುರ್ಮಿ ಇವು ಅಣ್ಣ ತಮ್ಮ ಲವಕುಶ ಸಮುದಾಯ ಅಂತ ಕರೀತಾರೆ ಇವ್ರಿಗೆ. ಓಕೆ 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 ಓಕೆ. ಸೊ ಆ ಸಮುದಾಯದ ಇನ್ನೊಬ್ಬ ನಾಯಕ ಸಾಮ್ರಾಟ್ ಚೌಧರಿ. ನಿತೀಶ್ ಕುಮಾರ್ ಕುರ್ಮಿ ಇದ್ರು, ಇವರು ಕೊಯ್ರಿ ಕುಶ್ವಾ ಇದ್ದಾರೆ. ಎಕ್ಸಾಕ್ಟ್ಲಿ ನಿಮ್ಗೆ ಹೇಳೋದಾದ್ರೆ 3.6 or 4% ವೋಟ್ ಇವೆ ಕೊಯ್ರಿ ಕುಶ್ವಾ. ಓಕೆ ಓಕೆ. ಬಟ್ ದಟ್ ಇಸ್ ಅ ಸೈಜಬಲ್ ವೋಟ್ ಆಸ್ ಫಾರ್ ಆಸ್ BJP's ವೋಟ್ ಬ್ಯಾಂಕ್ ಇಸ್ ಕನ್ಸರ್ನ್. ನೀವು ಉಪೇಂದ್ರ ಕುಶ್ವಾ ಜೊತೆ ಯಾಕೆ BJP ಮೈತ್ರಿ ಮಾಡ್ಕೊಂಡಿತ್ತು 2014ರಲ್ಲಿ ಅಂದರೆ, ಅವರು ನಿತೀಶ್ ಕುಮಾರನ್ನು ಬಿಟ್ಟು ಬಂದಿದ್ರು.
ಕುಶ್ವಾ ಓಟ್ಗಳನ್ನು ಒಗ್ಗಟ್ಟು ಮಾಡಲಿಕ್ಕೆ ಉಪೇಂದ್ರ ಕುಶ್ವಾ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಯಾವಾಗ ಶಕುನಿ ಚೌಧರಿ ಸಿಕ್ಕರು, ಉಪೇಂದ್ರ ಕುಶ್ವಾರನ್ನು ಬಿಜೆಪಿ ಡಂಪ್ ಮಾಡಿತ್ತು ಹಿಂದೆ, ನೆನಪಿದ್ದೆ ನಿಮಗೆ. ಓಕೆ ಓಕೆ ಓಕೆ. ಸೊ ಬಿಜೆಪಿಯ ವೋಟ್ ಬ್ಯಾಂಕ್ ಏನು, ಅಗಡಾ ಓಟು, ಕೊಯ್ರಿ ಕುಶ್ವಾಹ, ಚಿರಾಗ್ ಪಾಸ್ವಾನ್, ಹಿಂದೆ ರಾಮ್ವಿಲಾಸ್ ಪಾಸ್ವಾನ್ ರಂದು ತಂದು ಪಾಸ್ವಾನ್ರ ಓಟು, ಜಿತಿನ್ ರಾಮ್ ಮಾಂಜಿಯವರ ಜೊತೆಗೆ ತಂದು ಮಹಾದಲಿತರ ಓಟು, ಈ ರೀತಿಯ ಒಂದು ಕೊಲಾಬ್ರೇಷನನ್ನು ಬಿ ಜೆ ಪಿ ಮಾಡ್ಕೊಳ್ಳುತ್ತೆ. ಹೀಗಾಗಿ ಬಿ ಜೆ ಪಿಗೆ ಈಗ ನಿತೀಶ್ ಕುಮಾರ್ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಯಕತ್ವ ದೊರಕಬೇಕು ಅಂತಾದರೆ ಸುಲಭವಾಗಿ, ಸಹಜವಾಗಿ ಸಾಮ್ರಾಟ್ ಚೌಧರಿಗೆ ಆ ಒಂದು ನಾಯಕತ್ವವನ್ನು ಕೊಡಲಾಗಿದೆ. ಕಾಸ್ಟ್ ಕಾಂಬಿನೇಷನ್ ಇಸ್ ಪರ್ಫೆಕ್ಟ್. ಕಾಸ್ಟ್ ಕಾಂಬಿನೇಷನ್. ಇನ್ನೊಂದು ಅಜಿತ್, ನನಗನ್ಸುತ್ತೆ ಬಿಜೆಪಿ ಈ ರೀತಿ ಹೊರಗಿನಿಂದ ಬಂದವರನ್ನು ಮುಖ್ಯಮಂತ್ರಿ ಮಾಡುವುದರ ಮೂಲಕ ಒಂದು ಸಂದೇಶ ಕೂಡ ಕೊಡುತ್ತೆ. ಏನು, ನಾವು ಬರೀ RSS ಬ್ಯಾಕ್ನವ್ರು ಇದ್ದವರನ್ನೇ ಮುಖ್ಯಮಂತ್ರಿ ಮಾಡಲ್ಲ. ನಾವು ವಿ ಆರ್ ನಾಟ್ ಎ ಓನ್ಲಿ ಮಲ್ಟಿ ಸ್ಟೇಟ್ ಪಾರ್ಟಿ, ವಿ ಆರ್ ಎ ನ್ಯಾಷನಲ್ ಪಾರ್ಟಿ. ಹಿಂದೆ ಕಾಂಗ್ರೆಸ್ನ ಸ್ಥಿತಿ ಏನಿತ್ತು ಅದು ಇವತ್ತು ಬಿಜೆಪಿ ಕಡೆ ಇದೆ. ಕರೆಕ್ಟ್. ಕಾಂಗ್ರೆಸ್ ಹ್ಯಾಸ್ ಬಿಕಮ್ ಎ ಮಲ್ಟಿ ಸ್ಟೇಟ್ ಪಾರ್ಟಿ. ಹೌದು. ಹೀಗಿರುವಾಗ ಈಗ ಹೇಮಂತ್ ಬಿಸ್ವಾಸ್ ಸರ್ಮಾರನ್ನ ಬಿಜೆಪಿ ಮುಖ್ಯಮಂತ್ರಿ ಮಾಡ್ತು, ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡ್ತು, ಸಾಮ್ರಾಟ್ ಚೌಧರಿಯನ್ನ ಮುಖ್ಯಮಂತ್ರಿ ಮಾಡುವುದರ ಮೂಲಕ ಒಂದು ವೇಳೆ ನೀವು ಬೇರೆ ಪಾರ್ಟಿ ಬಿಟ್ಟು ನಮ್ಮ ಕಡೆ ಬಂದ್ರೆ, ನಮ್ಮ ಐಡಿಯಾಲಜಿ ಜೊತೆ, ನಮ್ಮ ನಾಯಕತ್ವದ ಜೊತೆ ಇದ್ರೆ ನಿಮಗೂ ಅಧಿಕಾರ ಕೊಡೋ ಸಾಧ್ಯತೆ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ಫಾರ್ ಬಿಜೆಪಿ ಆಲ್ಸೋ ಅಲ್ವಾ. ಕರೆಕ್ಟ್ ಕರೆಕ್ಟ್. ಕರ್ನಾಟಕದಲ್ಲಿ ಬೊಮ್ಮಾಯಿ ಅವ್ರನ್ನ ಮಾಡುವ ಮೂಲಕವೂ ಅದೇ ಮೆಸೇಜ್ ಕೊಟ್ಟು, ಅದೇ ಸಾಮ್ರಾಟ್ ಚೌಧರಿಯನ್ನು ಮಾಡುವುದರ ಮೂಲಕ ಕೂಡ ಅದೇ ಮೆಸೇಜನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಇನ್ನೊಂದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಅಜಿತ್, ನೋಡಿ, ನೀವು 2014ರಿಂದ ಯಾವ್ಯಾವ ಸ್ಟೇಟಲ್ಲಿ ಅಧಿಕಾರ ಬಂತು. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಮರಾಠ ವೋಟ್ ಬ್ಯಾಂಕ್ನ ವಿರುದ್ಧ ಭಾಳ ಮೈನ್ಯೂಟ್ ಬ್ರಾಹ್ಮಿನ್ ಕಮ್ಯುನಿಟಿಯಿಂದ ಬಂದು ಅವರು ಎಲ್ಲ ವೋಟ್ಗಳನ್ನು ಜೊತೆಗೆ ತರ್ತಕ್ಕಂಥ ಪ್ರಯತ್ನ ಮಾಡಿದರು, ಅಲ್ಲಿ ಮುಖ್ಯಮಂತ್ರಿ ಆದರು. ಜಾರ್ಖಂಡ್ನಲ್ಲಿ ರಘುವರ್ ದಾಸ್ ಟ್ರೈಬಲ್ ಕಮ್ಯುನಿಟಿಯವರು ಆಗಿರಲಿಲ್ಲ ಅವರು. ಓಕೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇಸ್ ಅ ಹಿಂದುತ್ವ ಐಕಾನ್. ಕರ್ನಾಟಕ ಒಂದನ್ನು ಬಿಟ್ಟರೆ ಉಳಿದ ದೇಶದ ಎಲ್ಲಾ ಭಾಗಗಳಲ್ಲಿ ಬಿಜೆಪಿ ಸಣ್ಣ ಜಾತಿಗಳವರಿಗೆ ಮುಖ್ಯಮಂತ್ರಿ, ಸಣ್ಣ ಜಾತಿಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತೆ. ಓನ್ಲಿ ಎಕ್ಸೆಪ್ಷನ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನನಗನ್ಸುತ್ತೆ ಛತ್ತೀಸ್ಗಢ ಆ್ಯಂಡ್ ಒರಿಸ್ಸಾ ಟ್ರೈಬಲ್ ಕಮ್ಯುನಿಟಿಗೆ ಅದು ತಂತು, ಅದು ಬೇರೆ ಬೇರೆ ಮೆಸೇಜಿಂಗ್ ಕೊಡುವ ದೃಷ್ಟಿಯಿಂದ. ಬಟ್ ಇಲ್ಲೂ ಕೂಡ ಸಣ್ಣ ಸಮುದಾಯಕ್ಕೆ ನೇತೃತ್ವವನ್ನು ಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ವೋಟ್ ಬ್ಯಾಂಕನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ. ಬಿಕಾಸ್ ಈ ಮೆಸೇಜ್ ತುಂಬ ಸ್ಟ್ರಾಂಗ್ ಆಗಿ ಹೋಗುತ್ತೆ. ನೀವೀಗ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ರಾಹುಲ್ ಗಾಂಧಿ ಹಿಂದುಳಿದ ವರ್ಗದ ನೇತೃತ್ವದ ಬಗ್ಗೆ ಮಾತನಾಡ್ತಾರೆ. ಹೌದು. ಬಿಜೆಪಿ ಅದನ್ನು ಬಿಹಾರದಂಥ ರಾಜ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ನೇತೃತ್ವ ಕೊಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ನಾವು ಅನೇಕ ಬಾರಿ ಇದು ವಿಷಯದ ಬಗ್ಗೆ ಮಾತಾಡಿದ್ದೀವಿ ಅಜಿತ್. ವೇರ್ ಕಾಂಗ್ರೆಸ್ ಫೇಲ್ಡ್ ಆರ್ ಎರಡ್, ವೇರ್ ಬಿಜೆಪಿ ಗಾಟ್ ಅಪ್. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೋಸ್ಟ್ ಕಾಂಶಿರಾಮ್ ಪಾಲಿಟಿಕ್ಸ್ನ ಸಂದರ್ಭದಲ್ಲಿ, ಪೋಸ್ಟ್ ಮಂಡಲ್ನ ಪಾಲಿಟಿಕ್ಸ್ನ ಸಂದರ್ಭದಲ್ಲಿ ಬಿ ಜೆ ಪಿ ಹಿಂದುಳಿದ ವರ್ಗಕ್ಕೆ ಕಲ್ಯಾಣ್ ಸಿಂಗ್ರ ರೂಪದಲ್ಲಿ ನಾಯಕತ್ವ ಕೊಡ್ತು, ಸುಂದರ್ಲಾಲ್ ಪಟ್ವಾ, ಉಮಾ ಭಾರತಿ ಅಂತರನ್ನು ತಂದು ಮಧ್ಯಪ್ರದೇಶದಲ್ಲಿ ನಾಯಕತ್ವ ಕೊಡ್ತು, ಗೋಪಿನಾಥ್ ಮುಂದೆ ಅವರಿಗೆ ಮಹಾರಾಷ್ಟ್ರದಲ್ಲಿ ನಾಯಕತ್ವವನ್ನು ಕೊಡ್ತು, ಗುಜರಾತ್ನಲ್ಲಿ ನರೇಂದ್ರ ಮೋದಿ ವೆರಿ ಸ್ಮಾಲ್ ಕಮ್ಯುನಿಟಿ ಇಂದ ಬಂದಿರತಕ್ಕಂಥವ್ರು, ಕರ್ನಾಟಕದಲ್ಲಿ ಯಡಿಯೂರಪ್ಪನಂಥವ್ರ ಕೈಯಲ್ಲಿ ನಾಯಕತ್ವವನ್ನು ಕೊಡ್ತು. ಇಲ್ಲಿ ದೊಡ್ಡ ಸಮುದಾಯ ಆಗಿರ್ಬೋದು, ಬಟ್ ರೈತಾಪಿ ನಾಯಕರಂತ ಯಡಿಯೂರಪ್ಪನವ್ರು ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಎಲ್ಲಿ ಫೇಲ್ ಆಯಿತು ಅಂತಂತಂದರೆ, ಉತ್ತರ ಪ್ರದೇಶ್, ಬಿಹಾರದಲ್ಲಿ ನೀವು ಕಾಂಗ್ರೆಸ್ ಇಲ್ಲವಾಗಿದ್ದರಿಂದಲೇ ಇವತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನುಭವಿಸ್ತಾ ಇದೆ. ಮಂಡಲ್ ಚಳುವಳಿಯ ಇಂಪ್ಯಾಕ್ಟನ್ನು ಗ್ರಹಿಸದೆ ಬ್ರಾಹ್ಮಣ ಸಮುದಾಯಕ್ಕೆ ಆ ನೇತೃತ್ವವನ್ನು ಕೊಟ್ಟು ನಾರಾಯಣ್ ದತ್ ತಿವಾರಿ ಮತ್ತು ಜಗನ್ನಾಥ್ ಮಿಶ್ರಾರ ಕೈಯಲ್ಲೇ ನಾಯಕತ್ವವನ್ನು ಕೊಟ್ಟಿದ್ದರಿಂದ ಯು ಪಿ, ಬಿಹಾರ್ ಸ್ಲಿಪ್ಡ್ ಔಟ್ ಆಫ್ ಕಾಂಗ್ರೆಸ್ ಹ್ಯಾಂಡ್ಸ್. ಮುಲಾಯಂ ಮತ್ತು ಲಾಲು ಬಟ್ ಬಿ ಜೆ ಪಿ ಹಿಂದುತ್ವ ಗಾಳಿ ಬೀಸ್ತಾ ಇರೋ ದಿಕ್ಕನ್ನು ಅರ್ಥ ಮಾಡಿಕೊಂಡು ಸಣ್ಣ ಜಾತಿಗಳ ನಾಯಕತ್ವವನ್ನು ಕೊಟ್ಟು ಹಿಂದುಳಿದ ವರ್ಗಕ್ಕೆ ನಾವು ಒಂದು ರೀತಿಯ ನಾಯಕತ್ವವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮೆಸೇಜ್ನ ಮೂಲಕ ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಇದರ ಡಿವಿಡೆಂಡನ್ನು ತೆಗೆದು. ನೆಕ್ಸ್ಟ್ ಇಯರ್ ಉತ್ತರ ಪ್ರದೇಶದ ಚುನಾವಣೆ ಇದೆ ಅಜಿತ್. ನೆಕ್ಸ್ಟ್ ಇಯರ್ ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗದ ಮತಗಳೇ ನಿರ್ಣಾಯಕ ಆಗಿರ್ತವೆ ಆ ಸಂದರ್ಭದಲ್ಲಿ. ಹೀಗಿರುವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಜೊತೆಗೆ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಇರ್ತಕ್ಕಂಥದ್ದು, ಇಟ್ ಸೆನ್ಸ್ ಎ ಲಾಟ್ ಆಫ್ ಮೆಸೇಜಿಂಗ್ ಆಲ್ಸೋ. ಅಬ್ಸಲ್ಯೂಟ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.